ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಪಂಚ್‌ಪಂಟ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಇವತ್ತಿನ ವಿಶೇಷ ಏನಂದರೆ, ನಾವಿವತ್ತು ನಮ್ಮ ಮನೆಯ ದೇವರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಎದ್ದು ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಎತ್ಕೊಂಡು ಮನೆಯಿಂದ ಎಲ್ಲರೂ ಹೊರಟಿದ್ದೀವಿ. ನಮ್ಮ ಮಗಳು ಹೊಟ್ಟೆ ಹಸಿದಿಂದ ಬಿಸ್ಕೆಟ್ ತಿಂತಾ ಇದ್ದಾಳೆ. ಈಗ ನಾವು ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕಿಗೆ ಹೋದ್ವಿ. ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ನಾವು ಮುಂದಕ್ಕೆ ಹೊರಟ್ವಿ. ಹಾಗೆ ಮುಂದಕ್ಕೆ ಹೊರಟ್ವಿ. ನಮ್ಮಮ್ಮ ಪೂಜೆಗೆ ಸಾಮಾನೆಲ್ಲ ತಗೋಬೇಕು ಅಂತ ಹೇಳಿದ್ರು. ಮಾರ್ಕೆಟ್ಗೆ ಹೋಗಿ ಹೂವು, ಹಣ್ಣು, ಬಾಳೆಹಣ್ಣು ಎಲ್ಲ ತಗೊಂಡು ಹೋಗ್ತಾ ದಾರಿಯಲ್ಲಿ ನಮ್ಮ ತಮ್ಮವರು ಮತ್ತು ನಮ್ಮ ಚಿಕ್ಕಪ್ಪವರು ಎಲ್ಲೂ ಸಿಗ್ರಿ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ನಮ್ಮ ಚಿಕ್ಕಪ್ಪವ್ರು ಇಲ್ಲಿ ಸೈಡಲ್ಲಿ ಹಾಕಿ ಕಾರ್ನ ಕಾಯ್ತಾ ನಿಂತಿದ್ರು. ನಾವು ಅಷ್ಟೊತ್ತಿಗೆ ಹೋದ್ವಿ. ನಮ್ಮ ತಮ್ಮವ್ರು ಇನ್ನೂ ಬರಲಿಲ್ಲ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಸ್ವಲ್ಪ ಹಿಂಗ್ ನೋಡು. ಅದ್ಯಾಕೆ ಹಿಂಗ್ ನೋಡ್ತೀಯ? ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳ್ತೀನಿ. ಬರಬೇಕಿತ್ತು, ಅವ್ರಿಗೋಸ್ಕರ ಕಾಯ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಹಾಗೆ ಇನ್ನೊಬ್ಬ ತಮ್ಮ ಕಾರವ್ರು ಬಂತು. ಹಾಗೆ ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಹಾಗೆ ಮುಂದೆ ಹೋಗಿ ಟಿಫನ್ ಮಾಡೋಣ ಅಂತೇಳಿ ಅವ್ರನ್ನ ಪಿಕ್ ಮಾಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಜಾಗ ಹುಡ್ಕೊಂಡು ಹೋಗಿದ್ವಿ. ಮುಂದೆ ಹಾಗೆ ರೋಡ್ ಸೈಡಲ್ಲಿ ಒಂದು ಜಾಗ ಸಿಕ್ತು, ಮರದ ನೆರಳಲ್ಲಿ ಹಾಕ್ಕೊಂಡು ಹಾಗೆ ಟಿಫನ್ಗೆ ಸೈಡ್ಗೆ ಹಾಕೋದ್ವಿ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಮ್ಮ ಮನೆಯಿಂದ ಪಲಾವ್ ಮಾಡ್ಕೊಂಬಂದಿದ್ವಿ. ಹಾಗೆ ನಮ್ಮ ತಮ್ಮವ್ರ ಮನೆಯಿಂದ ಚಿತ್ರಾನ್ನ ತೊಗೊಂಬಂದಿದ್ವಿ. ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ಒಳ್ಳೆ ಚಿತ್ರಾನ್ನ ಹಾಗೂ ಪಲಾವ್. ನಾವು ಯಾವಾಗಲೂ ಮನೆಯಿಂದ ಊಟನೇ ತೊಗೊಂಬಂದ್ಬಿಟ್ಟು ತಿನ್ನೋದು. ಏನಕ್ಕಿಂತ ನಮ್ಮ ಆರೋಗ್ಯನ ಕಾಪಾಡ್ಕೊಬೇಕು ಅಂಥೇಳಿ ನಮ್ಮ ಹೆಲ್ತಿ ಫುಡ್ ನಾವೇ ಮಾಡ್ಕೊಂಡು ತಿನ್ನೋದು. ಯಾಕಂದರೆ ಆರೋಗ್ಯನೇ ನಮ್ಮ ಭಾಗ್ಯ. ಹಾಗೆ ಟಿಫನ್ ತಂದ್ಕೊಂಡು ಮುಂದೆ ಕುಣಿಗಲಿಂದ ಮುಂದೆ ಬಂದ್ವಿ. ಇದು ಕಗ್ಗೆರೆ ಕ್ರಾಸ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಕಗ್ಗೆರೆಗೆ ಹೋಗಬೇಕು ಅಂಥೇಳಿ ಇಲ್ಲಿ ಯೂಟರ್ನ್ ತೊಗೊಂಡು ನಾವು ಹಾಗೆ ಹೋಗ್ತಿದ್ದೀವಿ. ಇದು ಎಂಟ್ರೆನ್ಸು, ಇದು ಕಗ್ಗೆರೆಯ ಆರ್ಚ್. ಇದು ಹೆದ್ದಾರಿ. ಈ ಕಡೆಯಿಂದ ಹೋಗಬೇಕು. ಈ ಕಡೆಯಿಂದ ಹೋದರೆ ದೇವಸ್ಥಾನಕ್ಕೆ ದಾರಿ. ಇದು ಬಸ್ ಸಹ ಸೌಲಭ್ಯ ಇದೆ. ಕುಣಿಗಲ್ಲು ಮತ್ತು ತುಮಕೂರು ಕಡೆಯೂ ಇದೆ. ಕೆಲವೊಂದು ಟೈಮಿಂಗ್ಸ್ ಮಾತ್ರ ಬರುತ್ತೆ. ನೋಡ್ಕೊಂಡು ಬನ್ನಿ. ಇದ್ರ ಹೆಸರು ತೋಂಟದ ಸಿದ್ಧಲಿಂಗೇಶ್ವರ ಅಂತ, ಅಂದರೆ ತೋಟದ ಸಿದ್ಧಲಿಂಗೇಶ್ವರ ಅಂತ. ಸುಮಾರು ಜನಕ್ಕೆ ಈ ತೋಂಟದ ಸಿದ್ಧಲಿಂಗೇಶ್ವರ ಅಂದರೆ ಯಾರು ಅಂತ ಗೊತ್ತಿರಲ್ಲ. ಯಡಿಯೂರಲ್ಲಿ ದೇವಸ್ಥಾನ ಇದೆಯಲ್ಲ, ಅದೇ ಸ್ವಾಮಿಗಳೇ ಇಲ್ಲೂ ತಪಸ್ಸು ಮಾಡಿದಂಥ ಜಾಗ. ತೋಟದ ಸಿದ್ಧಲಿಂಗೇಶ್ವರ ಅಂದರೆ ಈ ಸುತ್ತಮುತ್ತ ಕಾಣ್ತಿದೆಯಲ್ಲ ತೋಟ, ಇದೆಲ್ಲ ತೋಟದ ಮಧ್ಯೆ ಇರೋವಂಥ ದೇವಸ್ಥಾನ. ತೋಂಟದ ಸಿದ್ಧಲಿಂಗೇಶ್ವರ ಅಂತ ಕರೀತಾರೆ ಇದನ್ನು. ಇಲ್ಲಿಗೆ ಬಂದರೆ ನಮಗೆ ತುಂಬ ನೆಮ್ಮದಿ ಸಿಗುತ್ತೆ, ಪೀಸ್ಫುಲ್ಲಾಗಿರುತ್ತೆ ಅಂತ ಚೆನ್ನಾಗಿರುತ್ತೆ. ಬಂದು ಇಲ್ಲೊಮ್ಮೆ ಭೇಟಿ ಕೊಡಿ, ನೋಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಯಾರು ನೋಡಿಲ್ಲ ಅವರು ಬಂದು ನೋಡಿ. ಇವರು ನಮ್ಮ ಅತ್ತೆ, ನಮ್ಮ ಅಪ್ಪವ್ರ ಅಕ್ಕ. ಇವಳು ನಮ್ಮ ತಂಗಿ, ನಮ್ಮ ಚಿಕ್ಕಪ್ಪನ ಮಗಳು. ಇವ್ರು ನಮ್ಮಪ್ಪ. ನಮ್ಮಮ್ಮನೂ ನಮ್ಮ ಚಿಕ್ಕಮ್ಮ ಇಬ್ಬರು ಫೋಟೋ ತೆಗೆಸ್ಕೊತಾ ಇದ್ದಾರೆ ದೇವಸ್ಥಾನದ ಮುಂದೆ ಬಂದಿದ್ದ ತಕ್ಷಣ. ಯಾಕಂದರೆ ಆಮೇಲೆ ತೆಗೆಸ್ಕೊಳ್ಳೋಕ್ಕಾಗಲ್ಲ, ಬ್ಯುಸಿಯಾಗಿಬಿಡ್ತಾರೆ ಎಲ್ಲರೂ ಪೂಜೆ ಅಂತ ಮತ್ತು ಮೆರವಣಿಗೆ ಅಂತ. ಅದಕ್ಕೋಸ್ಕರ ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ ಎಲ್ಲಿ. ನೋಡಿ, ನಮ್ಮತ್ತೆ ನಮಗೆಲ್ಲ ತಿಂಡಿ ತೊಗೊಂಡು ಬಂದಿದ್ದಾರೆ, ಜ್ಯೂಸು. ನಮಗೆಲ್ಲರಿಗೂ ಜ್ಯೂಸ್ ಕೊಟ್ಟು ಕುಡೀರಪ್ಪ ಅಂತ ಹೇಳ್ತಿದ್ದಾರೆ. ನಮ್ಮ ಅತ್ತೆ ಕಣ್ಣಿಗೆ ನಾವೆಲ್ಲ ಇನ್ನು ಚಿಕ್ಕ ಮಕ್ಕಳೇ. ನಾವಿನ್ನೂ ಚಿಕ್ಕವರಾಗಿದ್ದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಇದನ್ನೆಲ್ಲ ನೋಡ್ತಿದ್ರೆ. ನಿಮ್ಗೇನು ಅನಿಸುತ್ತೆ? ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. A few moments later, a few minutes later. ಎಷ್ಟು ಚೆಂದ ಅಲ್ವಾ? ಎಲ್ಲರೂ ಒಟ್ಟಿಗೆ ಸೇರಿಕೊಂಡು, ನಮ್ಮ ಚಿಕ್ಕಪ್ಪ ಮಕ್ಕಳು, ನಮ್ಮ ದೊಡ್ಡಪ್ಪ ಮಕ್ಕಳು ಅವರೆಲ್ಲ ಸೇರಿದಾಗ ಒಂಥರ ಮಾತಾಡಿಕೊಂಡು ಖುಷಿಯಾಗಿ ಆಗೊಮ್ಮೆ ಈಗೊಮ್ಮೆ ಸಿಕ್ಕೊಂಡು ಮಾತಾಡ್ತಾ ಖುಷಿಯಾಗಿರೋದೇ ಒಂಥರ ಮಜಾ. ನಿಮ್ಮ ಮನೇಲಿ ಹೀಗೆ ಇರ್ತೀರಾ ನೀವು? ಕಮೆಂಟ್ ಮಾಡಿ ನೋಡೋಣ. ನೀವು ಯಾರು ಈ ಥರ ಸೇರಿ ಈ ಥರ ಮಾತಾಡಿ ಖುಷಿಯಾಗಿರ್ತೀರಾ ಅಂತ.
ನಾವಂತೂ ಸಿಕ್ಕಿದಾಗೆಲ್ಲ ತರಲೆ ಮಾಡಿಕೊಂಡು ಖುಷಿಯಾಗಿರ್ತೀವಿ. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಇದೇ ದೇವಸ್ಥಾನ ತೋಟದ ಸಿದ್ಧಲಿಂಗೇಶ್ವರ ಅಂತ. ಈ ದೇವಸ್ಥಾನನೆಲ್ಲ ಹಳೇದಿತ್ತಲ್ಲ, ಅದನ್ನೆಲ್ಲ ಬೀಳಿಸಿ ಹೊಸ್ದಾಗಿ ಕಟ್ತಾ ಇದ್ದಾರೆ. ಆ ದೇವರನ್ನ ತಗೊಂಡೋಗಿ ಪಕ್ಕದಲ್ಲಿ ಇಟ್ಟಿದ್ದಾರೆ. ಅದೇ ತೋಟದ ಸಿದ್ಧಲಿಂಗೇಶ್ವರ ಅಂತ. ತೋಂಟದ ಸಿದ್ಧಲಿಂಗೇಶ್ವರನು ಅಂತ ಕರೀತಾರೆ, ತೋಟದ ಸಿದ್ಧಲಿಂಗೇಶ್ವರ ಅಂತಲೂ ಕರೀತಾರೆ. ನಾವು ಹೆಚ್ಚಾಗಿ ಕರೆಯೋದು ತೋಟದ ಸಿದ್ಧಲಿಂಗೇಶ್ವರ ಅಂತಲೇ. ಇವತ್ತಿನ ವಿಶೇಷ ಏನಂದರೆ, ನಮ್ಮ ಚಿಕ್ಕಪ್ಪ ಅವರು ಸ್ವಾಮಿ ಸಿದ್ಧಲಿಂಗೇಶ್ವರ ಅವ್ರಿಗೆ ಬೆಳ್ಳಿ ಕಿರೀಟ ಮಾಡಿಸಿದ್ದಾರೆ. ಅದಕ್ಕೆ ಈಗ ಅಭಿಷೇಕ ಮಾಡಿಸ್ತಾ ಇದ್ದಾರೆ. ಅಭಿಷೇಕ ಮುಗಿಸ್ಕೊಂಡು ದೇವ್ರ ಪೂಜೆ ಇದೆ, ದೇವ್ರ ಪೂಜೆಗೆ ಹೋಗಬೇಕು. ನಮ್ಮ ಸಂಬಂಧಿಕರೆಲ್ಲ ಬಂದಿದ್ದರು, ಪೂಜೆಗೆ ಕೂತಿದ್ವಿ. ಇದೇ ನೋಡಿ ನಮ್ಮ ಚಿಕ್ಕಪ್ಪ ಮಾಡಿದ್ದಾರೆ. ಚಕ್ರವರ್ತಿನೇ ನಮಃ. ಓಂ ಶ್ರೀಮದ್ ರಾಜಾಧಿರಾಜ ಪೂಜಿತಾಯ ನಮಃ. ಓಂ ಸಹಸ್ರದೇವಿತಾಯ ನಮಃ. ಓಂ ಸಪ್ತಶರಥ ವಂದಿತಾಯ ನಮಃ. ಪಂಚಾಕ್ಷರಮಿದಂ ಪುಣ್ಯಂ ಯಃ ಪಠೇ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ. ಪೂಜೆ ಮುಗೀತು. ಪೂಜೆ ಮುಗಿಸಿ ಪ್ರಸಾದ ಇತ್ತು, ಪ್ರಸಾದ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಪ್ರಸಾದ ಮಾಡಿಸಿದ್ವಿ. ಇವರು ನಮ್ಮ ಮನೆ ಮಗಳು, ಎಲ್ಲರಿಗೂ ಪ್ರಸಾದ ಕೊಟ್ಟು ಆಮೇಲೆ ಇವ್ರು ತಿನ್ನಬೇಕು ತಾನೆ. ಇವರೇ ಪ್ರಸಾದ ಫಸ್ಟ್ ತೊಗೊಂಡು ನಿಂತಿದ್ದಾರೆ. ಇವರು ನಮ್ಮ ಮನೆ ಸೊಸೆನೇ, ಇವರು ಕೊಡ್ಬೇಕು ತಾನೆ ಪ್ರಸಾದ. ಅದನ್ನು ಬಿಟ್ಟು ಇವರೇ ಫಸ್ಟಿಗೆ ಹೋಗ್ಬಿಟ್ಟು ಪ್ರಸಾದ ಹಾಕ್ಸ್ಕೊಂಡು ತಿಂತಾ ಇದ್ದಾರೆ. ನೋಡಿ ನೋಡಿ, ಇಂಥ ಜನಗಳು ಎಲ್ಲಿ ಸಿಗಬೇಕು ನೋಡಿ. ನಮ್ಮ ಮನೆ ಗಂಡು ಮಕ್ಕಳು ಪಾಪ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ. ಪ್ರಸಾದ ಮಾಡಿದ್ದು ಇವರೇ, ಪ್ರಸಾದ ಕೊಡ್ತಾ ಇರೋದು ಇವರೇ. ಪೂಜೆ ಆದಮೇಲೆ ಪ್ರಸಾದ ಕೊಡಲೇಬೇಕಲ್ವಾ, ಅದಕ್ಕೋಸ್ಕರನೇ ಮನೆಯಿಂದ ತೊಗೊಂಡು ಬಂದೆಲ್ಲ ಪೂಜೆಗೆ ಪ್ರಸಾದ ಮಾಡಿದ್ದೀವಿ. ಬಂದಿರೋರಿಗೆಲ್ಲ ಪ್ರಸಾದ ಕೊಟ್ಟಿದ್ದಾಯಿತು. ಅವ್ರು ಯಾರೋ ಪ್ರಸಾದ ನನಗೆ ಕೊಡಿ ಅಂದರೆ ಅಲ್ಲಿದೆ ಹೋಗಿ ಅಂತ ಕಳಿಸ್ತಾ ಇದ್ದಾಳೆ ಇವಳು ನೋಡಿ. ತಿಂಡಿ ತಿಂಡ್ಪೋತಿ. ಮೆರವಣಿಗೆ ಎಲ್ಲ ಮುಗೀತು. ಮುಗಿಸ್ಕೊಂಡು ಎಲ್ಲರಿಗೂ ಹೊಟ್ಟೆ ಹಸಿವಾಗಿತ್ತು, ಆಗಲೇ ಟೈಮ್ ಆಗಿಬಿಟ್ಟಿತ್ತು. ನಾವು ದೇವಸ್ಥಾನದ ದಾಸೋಹಕ್ಕೆ ಹೋದ್ವಿ. ಇಲ್ಲೆಲ್ಲರಿಗೂ ಬಂದವ್ರಿಗೆಲ್ಲ ಊಟ ಕೊಡ್ತಾರೆ. ಮಧ್ಯಾಹ್ನ ಯಾವಾಗಲೂ ಊಟ ಕೊಟ್ಟೇ ಕೊಡ್ತಾರೆ ಇಲ್ಲಿ. ಉಚಿತ ಊಟ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ದೇವಸ್ಥಾನ ಪ್ರಸಾದ ತಿನ್ನಿ.